ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಸ್ಪರ್ಧೆಯಿಂದ ಬಿಜೆಪಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಶಿವಮೊಗ್ಗ ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮಿಳು ಸಮುದಾಯದ ಮತಗಳ ಮೇಲೆ ಬಿಜೆಪಿ ಲೀಡರ್ಸ್ ಕಣ್ಣಿಟ್ಟಿದ್ದಾರೆ. ಈಶ್ವರಪ್ಪ ಸ್ಪರ್ಧೆಯಿಂದ ವೋಟ್ ಚದುರದಂತೆ ತಡೆಯೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ತಮಿಳು ಮತ ಸೆಳೆಯೋದಕ್ಕೆ ಶಿವಮೊಗ್ಗಕ್ಕೆ ಅಣ್ಣಾಮಲೈ ಎಂಟ್ರಿ ಕೂಡ ಆಗ್ತಾ ಇದೆ. ಏಪ್ರಿಲ್ 24ರಂದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಈಗ ಎದುರಾಗ್ತಿರೋ ಸಮಸ್ಯೆ ಈಶ್ವರಪ್ಪನವರು ಎಲೆಕ್ಷನ್ಗೆ ನಿಂತಿರೋದ್ರಿಂದ ಮತ ವಿಭಜನೆ ಆಗ್ಬಿಡತ್ತೆ ಅನ್ನುವಂತ ಆತಂಕ. ಹಾಗಾಗಿ ಎಲ್ಲಾ ಸಮುದಾಯದವರನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಇನ್ನಿಲ್ಲದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗ ಶಿವಮೊಗ್ಗದಲ್ಲಿ ತಮಿಳು ಸಮುದಾಯದ ಮತಗಳು ತುಂಬಾನೇ ಇದೆ. ಹಾಗಾಗಿ ಆ ಸಮುದಾಯದ ಮತಗಳನ್ನ ಸೆಳೆದುಕೊಳ್ಳೋದಕ್ಕೆ ಈಗೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ ಅಣ್ಣಾಮಲೈ ಅವರನ್ನ ಕರೆಸಬೇಕು ಅಂತ. ಈ ಹಿಂದೆ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಅಣ್ಣಾಮಲೈ ಅವರನ್ನ ಕರೆಸಿದ್ರು. ಆಗ್ಲೂ ಅಲ್ಲಿ ಒಂದು ಭಾಷಣವನ್ನ ಮಾಡಿ ಹೋಗಿದ್ರು. ಅಣ್ಣಾಮಲೈ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇದೆ ತಮಿಳುನಾಡಿನಲ್ಲಿ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಶಿವಮೊಗ್ಗಕ್ಕೆ ಯಾಕೆ ಅಣ್ಣಾಮಲೈ ಅಂತಂದ್ರೆ ಈ ಹಿಂದೆ ಶಿವಮೊಗ್ಗದಲ್ಲಿ ಕೆಲಸ ಬೇರೆ ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜನರ ನಾಡಿ ಮಿಡಿತ ಕೂಡ ಏನು ಅನ್ನೋದು ಅಣ್ಣಾಮಲೈ ಅವರಿಗೆ ಗೊತ್ತಿದೆ ಮತ್ತು ತಮಿಳಿನ ಮತಗಳಲ್ಲಿದೆ. ಹಾಗಾಗಿ ಎರಡು ವರ್ಕೌಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 24ರಂದು ಅಣ್ಣಾಮಲೈ ಅವರ ಆಗಮನ ಶಿವಮೊಗ್ಗಕ್ಕೆ ಆಗ್ತಾ ಇದೆ. MP ಆದ್ಮೇಲೆ ಅಲ್ಲಿ ತನಕ